ಎಲ್ ನೀನು ಇಕ್ಕಟ್ಟಿಂದ ಇಡೀ ಭಾರತದೊಳಗ ಇವತ್ತ ಏನಾಗೈತೆ ಅಂದ್ರ ಬರದ ಮೂಡಚೆ ಆವರ್ಸೈತಿ ಅಂತದ್ರೊಳಗ ಕರ್ನಾಟಕ ರಾಜ್ಯದೊಳಗ ತಾವೆಲ್ಲ ತಮ್ಮ ಮಾಧ್ಯಮ ಮುಖಾಂತರ ನೋಡ್ತಿದ್ದೇವ ಇಷ್ಟ ತಾಲೂಕು ಬರ ಘೋಷಣೆ ಮಾಡ್ಯಾರ ಅಂತ ಹೇಳ್ತಾರ. ಬಟ್ ಇನ್ನು ನಮ್ಮ ಬೆಳಗಾವಿ ಜಿಲ್ಲೆ ಯಾಕೆ ನೀವು ಬರ ಅಂತ ಘೋಷಣೆ ಮಾಡಿಲ್ಲ ಅಂತ ಹೇಳಿ ಇವತ್ತ ಜಿಲ್ಲಾಡಳಿತ ಹಾಗೂ ನಮ್ಮ ರಾಜ್ಯ ಸರ್ಕಾರ ನಾವು ಕೇಳ್ಬೇಕಾಗೈತಿ. ಇವತ್ತೇನ್ ನಿಮ್ಮನ್ನ ಜನಪ್ರತಿನಿಧಿ ಏನ ಚುನಾವಣೆತರಾದಂತ 18 ಮಂದಿ MLA ಏನ್ ಮಲ್ಕೊಂಡಿರಿ ನೀವ ಇವತ್ತು ಸದನ ನಡೆದೈತೆ. ಆ ಸದನದಾಗ ಇದ್ರ ಬಗ್ಗೆ ಚರ್ಚೆ ಮಾಡುವಂತ ಒಂದು ಪರಿಜ್ಞಾನ ನಿಮಗನ್ನ ಕೇಳಬೇಕಾಗೈತೆ. ಅದೇ ರೀತಿ ಸೆಂಟ್ರಲ್ ಮಿನಿಸ್ಟರ್ 3 ಜನ ನಮ್ಮ ಮೂರ್ ಜನ ನಮ್ಮ ಕೇಂದ್ರದಂತ ಸಂಸದರಿ 3 ಜನ ನೀವೇನ್ ಮಾಡತ್ತೀರಿ? ನಿಮ್ಗೆ ಚುನಾವಣೆ ಸಂದರ್ಭದಾಗ ಮಾತ್ರ ನಮ್ಮ ರೈತರ ಹತ್ರ ಬರಾಕ್ ನಿಮ್ಗೆ ಟೈಮ್ ಇರ್ತೈತಿ. ಇಂತ ಬರಗಾಲ ಬಂದಾಗ ಇಂತ ಏನೋ ರೈತ ಸಂದಿಗ್ಧ ಪರಿಸ್ಥಿತಿ ಒಳಗ ರೈತನ ಕಣ್ಣೀರು ನಿಮ್ಗೆ ಒರೆಸುವಂತ ಪರಿಜ್ಞಾನ ಇಲ್ಲನ. ಅದಕ್ಕಾಗಿ ತಕ್ಷಣ ನೀವು ಏನಾಗೈತೆ ಅಂದ್ರೆ ಜಿಲ್ಲಾಡಳಿತ ಎಚ್ಚೆತ್ತಬೇಕು. ಅದೇ ರೀತಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಗಮನ ಹರಿಸಿ ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥ ಬೆಳಗಾವಿ ಜಿಲ್ಲೆ ನಮ್ ದೊಡ್ಡ ಜಿಲ್ಲೆ. ಇವತ್ತು ಬೆಳಗಾವಿ ಕರ್ನಾಟಕದಾಗ ದೊಡ್ಡ ಜಿಲ್ಲೆ ಇರತಕ್ಕಂಥ ಬೆಳಗಾವಿ ಜಿಲ್ಲೆ ಅಂತ ಜಿಲ್ಲೆಯನ್ನ ನೀವು ಇವತ್ತು ಬರ ಘೋಷಣೆಯಿಂದ ಕೈ ಬಿಟ್ಟಿದ್ದಾರೆ. ಅದ್ರಾಗ ಬರ ಅಧ್ಯಯನ ತಂಡ ಬಂದ್ ಬರೀ ಕಾಟಾಚಾರಕ್ಕೆ ಬಂದ್ ಏನಾಗೈತೆ ಅಂದ್ರ 3 ತಾಲೂಕ್ ಬೆಳಗಾವಿ ಜಿಲ್ಲೆಯೊಳಗ ಯರಗಟ್ಟಿ, ಸವದತ್ತಿ, ರಾಮದುರ್ಗ 3 ತಾಲೂಕುಗಳನ್ನ ಮಾತ್ರ ನೀವು ಬರ ಅಂತೇಳಿ ಘೋಷಣೆ ಮಾಡಿ ಹೇಳಿದಿರಿ. ಬಟ್ ಪಟ್ಟಿ ಒಳಗೆ ನಾವು ಇವತ್ತ ಬೆಳಗಾವಿ ಜಿಲ್ಲೆಯನ್ನ ಕೈ ಬಿಟ್ಟಿದ್ದೀರಿ. ಇದೆಂತ ತಂತ್ರ ನಿಮ್ದು ನಾವು ಕೇಳ್ಬೇಕಾಗೈತಿ. ಅದೇ ರೀತಿ ಬೆಳಗಾವಿ ಜಿಲ್ಲೆ ಇರದಲ್ಲಿ 14-15 ತಾಲೂಕು ಅದಾವ. ಈ ಎಲ್ಲ ತಾಲೂಕುಗಳಲ್ಲಿ ಇವತ್ತೇನಾಗೈತೆ ಅಂದ್ರೆ ನೋಡಕ್ ಮಾತ್ರ ಇವತ್ತು ನಮ್ಮ ಬೈಲೊಂಗಲ್ಲ ಕಿತ್ತೂರ್ ಭಾಗದಾಗ ಹೋರಿ ನೀವು ನೋಡಕ್ ಏನ ಬೆಳಿ ಹಚ್ಚಗೆ ಐತಲ್ಲ ಏನಾಗೈತೆ ಅಂದ್ರ ಒಳಗದ್ರೊಳಗೆ ಕಾಯಿ ಒಂದು ಕಾಳು ಗಟ್ಟಿಲ್ಲ. ಕಾಳನ್ನ ಕಟ್ಬೇಕಾದ್ರೆ ಮಳಿ ಬೇಕ. ಮಳಿ ನಮ್ಮಲ್ಲಿ ಏನೋ ಬ್ಲಾಕ್ ಔಟ್ ಸಾಯಿಲ್ ಇರೋದ್ರಿಂದ ಬೆಳಿ ಎಲ್ಲ ಸೊದಿ ಬಂದೈತೆ ಅಷ್ಟ ಸ್ವಲ್ಪ ಮಳಿಗೆ. ಆದ್ರ ಸಂಪೂರ್ಣವಾಗಿ ಏನಾಗಿಲ್ಲ ಕಾಳು ಗಟ್ಟಿಲ್ಲ. ಇವತ್ತು ಇಳುವರಿ ನಾವು ನಾಳೆ ಒಕ್ಕಾಕ್ ಹೋದಾಗ ಇಳುವರಿ ಏನು ಸಂಪೂರ್ಣ ಜೀರೋ ಮಾಡಿ ಅಂತ ಖರ್ಚು ವೆಚ್ಚ ಸಿಕ್ಕಾಪಟ್ಟೆ ಲಕ್ಷಾಂತರ ರೂಪಾಯಿ ಇವತ್ತ ಗೊಬ್ಬರ, ಬೀಜ, ಔಷಧಿಗಳಿಗೆ ಸಾಕಷ್ಟು ಖರ್ಚು ಮಾಡಿದ್ವಿ ನಾವು ಇವತ್ತ. ಆದ್ರ ರೈತ ಇವತ್ತು ದುಡ್ಡೆಲ್ಲ ಹೊಲ್ದಾಗ ಹಾಕಿ ಕೈ ಚಿಕ್ಕುವಂತ ಪರಿಸ್ಥಿತಿ ಬಂದೈತಿ. ಇದ ಹಿಂಗ್ ಮುಂದುವರೆದ್ರ ಸರಣಿ ಆತ್ಮಹತ್ಯೆಗಳು ಆಗ್ಬೇಕಾಗೈತೆ. ಸರ್ಕಾರ ತಕ್ಷಣ ಎಚ್ಚೆತ್ತುಕೊಳ್ಬೇಕು, ರೈತನ ಕಣ್ಣುಗೊಳಿಸುವಂತ ಕೆಲಸ ಮಾಡ್ಬೇಕು. ತಕ್ಷಣ ಏನಂದ್ರೆ ಕೇಂದ್ರದ ಮತ್ತು ರಾಜ್ಯ ಸರ್ಕಾರಗಳು ಬರಗಾಲ ಘೋಷಣೆ ಮಾಡಿ ಬರಗಾಲಕ್ಕೆ ಸಂಬಂಧಪಟ್ಟಂತ ಏನ ಕಾಮಗಾರಿ ಸಂಬಂಧ ಎಲ್ಲ ಅನುದಾನಗಳು ಬಿಡುಗಡೆ ಮಾಡಿ ರೈತರ ಒಂದು ಬಾನ ಹಸಿರು ಮಾಡ್ಬೇಕಂತ ಹೇಳಿ ತಮ್ಮ ಮುಖಾಂತರ ನಾವು ಮಾಧ್ಯಮ ಮುಖಾಂತರ ಹೇಳ್ತಾ ಇದ್ದೀವಿ. ಸಚಿವರು ಕೂಡ ಅವರು ಬರ ಅಧ್ಯಯನ ಮಾಡಿದ್ರು. ಅಲ್ಲ ಅದು ಅಲ್ರಿ ಜಿಲ್ಲಾ ಉಸ್ತುವಾರಿ ಸಚಿವರು ಅಂತ ಹೇಳ್ತಾರ. ಜಿಲ್ಲಾ ಉಸ್ತುವಾರಿ ಸಚಿವರು ನಮ್ಮ ಜಿಲ್ಲೆ ಒಳಗೆ 2 ಮಿನಿಸ್ಟರ್ ಅದಾರ. ಇವತ್ತ ನಮ್ಮ ಕನ್ನಡದಾಗ ನಮ್ಮ ಬೆಳಗಾವಿ ಜಿಲ್ಲೆ ಒಳಗೆ 2 ಮಿನಿಸ್ಟರ್ ಅದಾರ. ಒಬ್ರು ಸತೀಶ್ ಜಾರಕಿಹೊಳಿ ಅವರು, ಒಬ್ರು ಲಕ್ಷ್ಮಣ ಸವದಿ ಅವರು. ಇವ್ರು ಏನ್ ಮಾಡಾಕ್ಯಾರ ನಾವು ಕೇಳ್ಬೇಕಾಯ್ತು. ಅಲ್ರಿ ನೀವು ಕಾಟಾಚಾರಕ್ಕ ಬಂದ್ಕ್ಯಾರ ನಾವು ಬರ ಅಧ್ಯಯನ ಮಾಡ್ತೇವೆ ಅಂತ ಹೇಳಿ ಹೋದ್ರ ಯಾರು ಇದನ್ನ ಒಪ್ತಾರ? ನೀವಲ್ಲ ನಿಮ್ಮ ತಾಲೂಕು ಅಲ್ಲಿ ಎಲ್ಲೆಲ್ಲ ಅದಾವ. ಇವತ್ತು ಆ ಕಡೆ ರಾಯಬಾಗ್ ಹಿಡ್ಕೊಂಡ ನಮ್ಮದ ಇದ್ರೊಳಗ ಈ ಕಡೆ ಬೆಳಗಾವಿ ಕಿತ್ತೂರ್ ಭಾಗ ಲಾಸ್ಟ್ ಸವತಿ ಏನ ರಾಮದುರ್ಗ ಮಠನು ಇವತ್ತು ಸಂಪೂರ್ಣ ಬರ ಆಗೈತಿ. ಇವತ್ತ ಇಡೀ ಬೆಳಗಾವಿ ಜಿಲ್ಲೆನ ಸಂಪೂರ್ಣ ಬರ ಅಂತ ಘೋಷಣೆ ಆಗ್ಬೇಕು. ಕೇವಲ ಕಾಟಾಚಾರಕ್ಕೆ 3 ತಾಲೂಕುಗಳನ್ನ ಏನ್ ಬರ ಘೋಷಣೆ ಮಾಡ್ರ ಇದನ್ನ ನಾವು ಒಪ್ಪುದಿಲ್ಲ. ಮುಂದಿನ ದಿನಮಾನದಾಗ ರೈತರು ಬೀದಿಗೆ ಹೋಟ್ ಮಾಡ್ಬೇಕಾಯ್ತದೆ. ತಕ್ಷಣ ಸರ್ಕಾರ ಎಚ್ಚೆತ್ಕೊಳ್ಬೇಕು. ರೈತರನ್ನ ನೀವೇನು ಕಡೆಗಣನೆ ಮಾಡಿಕ್ಯಾರ ನಿಮ್ಮ ಒಂದು ಹಿತಾಸಕ್ತಿಗಾಗಿ ನೀವು ಬರೀ ತಾಲೂಕು ಸಂಬಂಧಪಟ್ಟ ತಾಲೂಕು ಬರ ಅಂತೇಳಿ ಘೋಷಣೆ ಮಾಡಕ್ ಬರ್ರಿ ಆ ಫೀಲ್ಡ್ ಬಂದ ರೈತನ ಹೊಲದಾಗ ಕೆಳಗೆ ಇಳಿದ ನೋಡ್ರಿ ಕಾಳು ಗಟ್ಟಿಯವ ಏನಿಲ್ಲ ಅವನ ಪರಿಸ್ಥಿತಿ ಏನೈತಿ, ರೈತನ ಬಾಳ ಏನಾಗೈತಿ ಇವತ್ತ. ತಕ್ಷಣ ಬರಗಾಲ ಘೋಷಣೆ ಮಾಡ್ಬೇಕು. ಇಲ್ಲಿ ಹೋದ್ರ ರೈತ ಸಂಘಟನೆ ಮುಂದಿನ ಒಂದು ದಿನಮಾನದಾಗ ದೊಡ್ಡ ಹೋರಾಟ ಮಾಡ್ಬೇಕಾದ್ರೆ ಎಚ್ಚರಿಕೆ ಇಡ್ತಾ ಇದ್ದೀವಿ.